ಹೃದಯ ಶ್ರೀಮಂತಿಕೆ, ಧಾರ್ಮಿಕ ಶ್ರೀಮಂತಿಕೆ ಹಾಗೂ ಸಾಹಿತ್ಯಿಕ ಶ್ರೀಮಂತಿಕೆಯನ್ನ ಮಕ್ಕಳಲ್ಲಿ ಬಿತ್ತಬೇಕು ಎಂದು ಶ್ರೀ ಜಗದ್ಗುರು ಜಯವಿಭವ ವಿದ್ಯಾಸಂಸ್ಥೆಯ ನಿವೃತ್ತ ಕಾರ್ಯದರ್ಶಿ ಎಂಕೆ ಬಕ್ಕಪ್ಪ ಸಲಹೆ ನೀಡಿದರು. ನಗರದ ಸದ್ಯೋಜಾತ ಶಿವಾಚಾರ್ಯ ಹಿರೇಮಠದಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಸೇವಾ ಸಮಿತಿ ಜಿಲ್ಲಾ ಮಹಿಳಾ ಘಟಕದ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕಗಳಿಗೆ ಸೀಮಿತ ಮಾಡದೆ ಅವರಿಗೆ ನಮ್ಮ ಮನೆತನದ ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ತಿಳಿಸಬೇಕು. ಹಬ್ಬಗಳ ಹಿನ್ನೆಲೆ, ಆಚರಣೆಯ ಮಹತ್ವದ ಬಗ್ಗೆ ತಿಳಿಸಿದಾಗ ನಮ್ಮ ಸಂಸ್ಕೃತಿ ಉಳಿಯಲು ಸಾಧ್ಯ ಎಂದರು. ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳೆಯರು ಅತ್ಯುತ್ತಮ ಜವಾಬ್ದಾರಿಯುತ ಕೆಲಸ ಮಾಡುತ್ತಿದ್ದಾರೆ. ಇಂದು ತೊಟ್ಟಿಲು ತೂಗುವ ಕೈ ದೇಶ ಆಳಬಲ್ಲದು ಎಂಬ ಮಾತು ನಿಜವಾಗಿದೆ. ಹಿಂದೆ ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಮಹಿಳೆಯರು ದೇಶಕ್ಕಾಗಿ ಹೋರಾಟ ಮಾಡಿದರು ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಘಟಕದ ಅಧ್ಯಕ್ಷೆ ಸೌಮ್ಯ ಸತೀಶ್ ಅಧ್ಯಕ್ಷತೆ ವಹಿಸಿದ್ದರು. ಶಿವಬಸಯ್ಯ ಸ್ವಾಮಿ ಚರಂತಿಮಠ, ಮಧುಮತಿ ಗಿರೀಶ್, ಶಾಂತಾ ಶಿವಶಂಕರ್, ರಾಜಶ್ರೀ ರಮೇಶ್, ಜ್ಯೋತಿ ಬೆಳಗಾವಿ, ಲತಾ ಕಪ್ಪಾಳಿ, ಶಿವಬಸಯ್ಯ ಸ್ವಾಮಿ ಮತ್ತಿತರಿದ್ದರು. ಇತ್ತೀಚೆಗೆ ನಾನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸಿದ್ದೇನೆ, ನನ್ನ ಆರೋಗ್ಯ ಮತ್ತು ವಯಸ್ಸಿನ ದೃಷ್ಟಿಯಿಂದ. ಆದರೂ ಕೂಡ ಸೌಮ್ಯ ಸತೀಶ್ ಮತ್ತು ಮುಕ್ತಾ ನಾಗರಾಜ್ ಅವರು ನಮ್ಮ ಮನೆಗೆ ಬಂದು ಆಹ್ವಾನ ನೀಡಿದಾಗ ನಮ್ಮ ಜೊತೆಗೆ ಆಳ್ವಾ ನುಡಿಸಿರಿ ಕಾರ್ಯಕ್ರಮದಲ್ಲಿ ಮುಕ್ತಾ ನಾಗರಾಜ್ ಅವರು ಏನು ಭಾಗವಹಿಸಿದ್ರು. ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡಿ ಬಂದಿದ್ದೇವೆ 5-6 ವರ್ಷದ ಕೆಳಗೆ. ಆ ಒಂದು ನೆನಪಿಗೋಸ್ಕರವಾಗಿ ಮತ್ತು ಸೌಮ್ಯ ಸತೀಶ್ ಅವರು ನಮ್ಮ ಮಗಳ ಸೌಮ್ಯರ ಮನೆಗೆ ಎದುರಿಗೆ ಇರುವುದರಿಂದ ಮತ್ತು ನಮ್ಮ ಮಗಳು ಕೂಡ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಏನಾಗಲ್ಲ, 1 ಗಂಟೆ ಪುಸ್ತಕ ಮಾಡ್ಕೊಂಡು ಕೂಗ್ಬರ್ರಿ ಅನ್ನೋದ್ರಿಂದ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಿಜಕ್ಕೂ ಭಾಳ ಸಂತೋಷ. ಮಹಿಳೆಯರು ಕೇವಲ 4 ಗೋಡೆ ಮಧ್ಯೆ ಅಡುಗೆ ಪಾತ್ರೆ ಬಟ್ಟೆಗೆ ಸೀಮಿತವಾದರೆ ಅದರ ಆಚೆಯ ಒಂದು ಜಗತ್ತಿಗೆ ನಮ್ಮನ್ನು ಕರೆದುಕೊಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ.